ಬಹುತೇಕ ಒಂದೂವರೆ ತಿಂಗಳಿಂದ ನಡೀತಾ ಇರುವ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕ್ಲಿಯರ್ ಆದ ಸಂದೇಶ ಬಂದಂತೆ ಕಾಣ್ತಾ ಇದೆ. ಅದರಲ್ಲೂ ಈ ಕ್ಲಿಯರ್ ಸಂದೇಶ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋ ಕುತೂಹಲ. ಹೈಕಮಾಂಡ್ ನಾಯಕರಿಂದ ಕ್ಲಿಯರ್ ಮೆಸೇಜ್ ಅಂತೂ ಪಾಸ್ ಆಗಿದೆಯಂತೆ. ರಾಹುಲ್ ಸೋನಿಯಾ ಖಡಕ್ ಸಂದೇಶ ರವಾನಿಸಿದ್ದಾರೆ ಅನ್ನೋ ಮಾಹಿತಿ. ವರಿಷ್ಠರ ಸಂದೇಶ ಹಾಗಾದ್ರೆ ಯಾರ ಪಾಲಿಗೆ ಜಾಕ್ಪಾಟ್? ಬದಲಾವಣೆ ಸಮರಾಂಗಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಯಿತ? ರಾಜ್ಯದ ಸಮಸ್ಯೆ ರಾಜ್ಯದಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಅನ್ನೋ ಸಂದೇಶ ಬಂದಿದೆಯಂತೆ. ಬಣ ಬಡಿದಾಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಗೆ ಬರೋದು ಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖಡಕ್ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪೂರ್ವ ತಯಾರಿಯಲ್ಲಿ ಬ್ಯುಸಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಉಲ್ಟಾ ಹೊಡಿತಾ? ಬಹುತೇಕ ಒಂದೂವರೆ ತಿಂಗಳಿಂದ ನಡೀತಾ ಇರುವ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕ್ಲಿಯರ್ ಆದ ಸಂದೇಶ ಬಂದಂತೆ ಕಾಣ್ತಾ ಇದೆ. ಅದರಲ್ಲೂ ಈ ಕ್ಲಿಯರ್ ಸಂದೇಶ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋ ಕುತೂಹಲ. ಹೈಕಮಾಂಡ್ ನಾಯಕರಿಂದ ಕ್ಲಿಯರ್ ಮೆಸೇಜ್ ಅಂತೂ ಪಾಸ್ ಆಗಿದೆಯಂತೆ. ರಾಹುಲ್ ಸೋನಿಯಾ ಖಡಕ್ ಸಂದೇಶ ರವಾನಿಸಿದ್ದಾರೆ ಅನ್ನೋ ಮಾಹಿತಿ. ವರಿಷ್ಠರ ಸಂದೇಶ ಹಾಗಾದ್ರೆ ಯಾರ ಪಾಲಿಗೆ ಜಾಕ್ಪಾಟ್? ಬದಲಾವಣೆ ಸಮರಾಂಗಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಯಿತ? ರಾಜ್ಯದ ಸಮಸ್ಯೆ ರಾಜ್ಯದಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಅನ್ನೋ ಸಂದೇಶ ಬಂದಿದೆಯಂತೆ. ಬಣ ಬಡಿದಾಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಗೆ ಬರೋದು ಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖಡಕ್ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪೂರ್ವ ತಯಾರಿಯಲ್ಲಿ ಬ್ಯುಸಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಉಲ್ಟಾ ಹೊಡಿತಾ? ಬಹುತೇಕ ಒಂದೂವರೆ ತಿಂಗಳಿಂದ ನಡೀತಾ ಇರುವ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕ್ಲಿಯರ್ ಆದ ಸಂದೇಶ ಬಂದಂತೆ ಕಾಣ್ತಾ ಇದೆ. ಅದರಲ್ಲೂ ಈ ಕ್ಲಿಯರ್ ಸಂದೇಶ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋ ಕುತೂಹಲ. ಹೈಕಮಾಂಡ್ ನಾಯಕರಿಂದ ಕ್ಲಿಯರ್ ಮೆಸೇಜ್ ಅಂತೂ ಪಾಸ್ ಆಗಿದೆಯಂತೆ. ರಾಹುಲ್ ಸೋನಿಯಾ ಖಡಕ್ ಸಂದೇಶ ರವಾನಿಸಿದ್ದಾರೆ ಅನ್ನೋ ಮಾಹಿತಿ. ವರಿಷ್ಠರ ಸಂದೇಶ ಹಾಗಾದ್ರೆ ಯಾರ ಪಾಲಿಗೆ ಜಾಕ್ಪಾಟ್? ಬದಲಾವಣೆ ಸಮರಾಂಗಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಯಿತ? ರಾಜ್ಯದ ಸಮಸ್ಯೆ ರಾಜ್ಯದಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಅನ್ನೋ ಸಂದೇಶ ಬಂದಿದೆಯಂತೆ. ಬಣ ಬಡಿದಾಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಗೆ ಬರೋದು ಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖಡಕ್ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪೂರ್ವ ತಯಾರಿಯಲ್ಲಿ ಬ್ಯುಸಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಉಲ್ಟಾ ಹೊಡಿತಾ? ಬಹುತೇಕ ಒಂದೂವರೆ ತಿಂಗಳಿಂದ ನಡೀತಾ ಇರುವ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕ್ಲಿಯರ್ ಆದ ಸಂದೇಶ ಬಂದಂತೆ ಕಾಣ್ತಾ ಇದೆ. ಅದರಲ್ಲೂ ಈ ಕ್ಲಿಯರ್ ಸಂದೇಶ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋ ಕುತೂಹಲ. ಹೈಕಮಾಂಡ್ ನಾಯಕರಿಂದ ಕ್ಲಿಯರ್ ಮೆಸೇಜ್ ಅಂತೂ ಪಾಸ್ ಆಗಿದೆಯಂತೆ. ರಾಹುಲ್ ಸೋನಿಯಾ ಖಡಕ್ ಸಂದೇಶ ರವಾನಿಸಿದ್ದಾರೆ ಅನ್ನೋ ಮಾಹಿತಿ. ವರಿಷ್ಠರ ಸಂದೇಶ ಹಾಗಾದ್ರೆ ಯಾರ ಪಾಲಿಗೆ ಜಾಕ್ಪಾಟ್?
ಬದಲಾವಣೆ ಸಮರಾಂಗಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಯಿತಾ? ರಾಜ್ಯದ ಸಮಸ್ಯೆ ರಾಜ್ಯದಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಅನ್ನೋ ಸಂದೇಶ ಬಂದಿದೆಯಂತೆ. ಬಣ ಬಡಿದಾಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಗೆ ಬರೋದು ಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖಡಕ್ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪೂರ್ವ ತಯಾರಿಯಲ್ಲಿ ಬ್ಯುಸಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಉಲ್ಟಾ ಹೊಡಿತಾ? ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖಡಕ್ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪೂರ್ವ ತಯಾರಿಯಲ್ಲಿ ಬ್ಯುಸಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಉಲ್ಟಾ ಹೊಡಿತಾ? ಬಹುತೇಕ ಒಂದೂವರೆ ತಿಂಗಳಿಂದ ನಡೀತಾ ಇರುವ ಮುಖ್ಯಮಂತ್ರಿ ಕುರ್ಚಿ ಕದನಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ನಿಂದ ಕ್ಲಿಯರ್ ಆದ ಸಂದೇಶ ಬಂದಂತೆ ಕಾಣ್ತಾ ಇದೆ. ಅದರಲ್ಲೂ ಈ ಕ್ಲಿಯರ್ ಸಂದೇಶ ಯಾರಿಗೆ ಸಿಹಿ ಯಾರಿಗೆ ಕಹಿ ಅನ್ನೋ ಕುತೂಹಲ. ಹೈಕಮಾಂಡ್ ನಾಯಕರಿಂದ ಕ್ಲಿಯರ್ ಮೆಸೇಜ್ ಅಂತೂ ಪಾಸ್ ಆಗಿದೆಯಂತೆ. ರಾಹುಲ್ ಸೋನಿಯಾ ಖಡಕ್ ಸಂದೇಶ ರವಾನಿಸಿದ್ದಾರೆ ಅನ್ನೋ ಮಾಹಿತಿ. ವರಿಷ್ಠರ ಸಂದೇಶ ಹಾಗಾದ್ರೆ ಯಾರ ಪಾಲಿಗೆ ಜಾಕ್ಪಾಟ್? ಬದಲಾವಣೆ ಸಮರಾಂಗಣದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಹಿನ್ನಡೆಯಾಯಿತಾ? ರಾಜ್ಯದ ಸಮಸ್ಯೆ ರಾಜ್ಯದಲ್ಲೇ ಇತ್ಯರ್ಥ ಮಾಡಿಕೊಳ್ಳಿ ಅನ್ನೋ ಸಂದೇಶ ಬಂದಿದೆಯಂತೆ. ಬಣ ಬಡಿದಾಟಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಸಂದೇಶವನ್ನು ರವಾನಿಸಿದ್ದಾರೆ. ದೆಹಲಿಗೆ ಬರೋದು ಬೇಡ ಅಂತ ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಖಡಕ್ ನಿರ್ಧಾರವನ್ನ ಪ್ರಕಟಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ದೆಹಲಿಯಲ್ಲಿ ವರಿಷ್ಠರ ಭೇಟಿಗೆ ಪೂರ್ವ ತಯಾರಿಯಲ್ಲಿ ಬ್ಯುಸಿಯಾಗಿದ್ರು ಡಿಕೆ ಶಿವಕುಮಾರ್ ಅವರು. ಖರ್ಗೆ ಹೇಳಿಕೆ ಬೆನ್ನಲ್ಲೇ ಹಾಗಾದ್ರೆ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಉಲ್ಟಾ ಹೊಡಿತಾ?